ನಮಃ. ಓಂ ಶ್ರೀ ಮಾತ್ರೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ಫಲಗಳು ಸಿಗ್ತಾ ಇದೆ, ಈ ದೇವರ ಅನುಗ್ರಹದಿಂದ ಒಂದೊಂದು ರಾಶಿಗೆ ಯಾವ ವಿಷಯಗಳಲ್ಲಿ ಶುಭ ಫಲಗಳು ಆಗ್ತಾ ಇದೆ, ಶುಭ ಸುದ್ದಿಗಳೇನು, ಎಲ್ಲವೂ ಎಲ್ಲ ರೀತಿಯಾಗಿ ನೋಡಿಕೊಂಡ್ರೆ ಆದಾಯ ವ್ಯಯಗಳನ್ನು ನೋಡೋದ ಸಂದರ್ಭಗಳಲ್ಲಿ, ಅವಮಾನ ರಾಜ್ಯಪೂಜ್ಯ ನಡೆಯುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ವಿಷಯಗಳೇ ಇಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಅಂಥವರಿಗೋಸ್ಕರ ದ್ವಾದಶ ರಾಶಿಗಳ ವ್ಯಕ್ತಿಗಳಿಗೆ, ಜಾತಕರಿಗೆ ಈ ವರ್ಷದಲ್ಲಿ ವಿಶ್ವಾವಸುದಲ್ಲಿ ನಡೆಯುವಂತಹ ಕೆಲವು ಮುಖ್ಯ ವಿಷಯಗಳು ಮತ್ತು ಮುಖ್ಯ ಘಟನೆಗಳು, ಅದೃಷ್ಟ ಸಿಹಿ ಸುದ್ದಿಗಳ ಬಗ್ಗೆ ನಾವು ನಮ್ಮ ಚಾನಲ್ ಮುಖಾಂತರ ದ್ವಾದಶ ರಾಶಿ ಜಾತಕಗಳಿಗೆ ಹೇಳ್ತಾ ಇದ್ದೇವೆ. ವಿಶ್ವಾವಸು ನಾಮ ವರ್ಷ, ಈ ಕ್ರೋಧಿನಾಮ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಯಶಸ್ಸುಗಳು, ಸಾಕಷ್ಟು ಲಾಭಗಳು, ಕೆಲವಷ್ಟು ನಷ್ಟಗಳು ಎಲ್ಲವನ್ನು ಅನುಭವಕ್ಕೆ ತಗೊಂಡು ಹೊಸ ವರ್ಷದಲ್ಲಿ ಹೊಸ ಕನಸುಗಳ ರೂಪದಲ್ಲಿ ಹೊಸ ಪ್ರಯತ್ನವನ್ನು ಮಾಡುತ್ತಾ ಹೊಸ ಭರವಸೆಯಿಂದ ಸಾಕ್ತಾ ಇರುವಂತಹ ಎಲ್ಲ ಕನ್ನಡ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಮೇಷರಾಶಿಯವರ ಜೀವನದಲ್ಲಿ ಈ ವಿಶ್ವಾವಸು ನಾಮ ವರ್ಷದಲ್ಲಿ ನಡೀತಾ ಇರುವಂತಹ ಕೆಲವು ಮುಖ್ಯ ವಿಷಯಗಳು, ಆ ವಿಷಯಗಳೇನು ಅಂತ ಒಂದೊಂದು ಪಾಯಿಂಟ್ ಆಗಿ ನಾವು ನೋಡೋದಾದ್ರೆ, ಸಿಹಿ ಸುದ್ದಿಗಳೇನು. ಎಲ್ಲರೂ ಹೇಳ್ತಾ ಇದ್ದಾರೆ 7.5 ಬರ್ತಾ ಇದೆ, ಮೇಷರಾಶಿಯವರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ, ಶನಿ ಕರ್ಮಕಾರಕ, ತುಂಬ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ, ತುಂಬ ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಅವರ ಮೇಷರಾಶಿಯವರ ಜೀವನದಲ್ಲಿ ಈ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ರೀತಿ ಶುಭ ಫಲಗಳು ಬರ್ತಾ ಇದೆ ಅನ್ನೋದರ ಬಗ್ಗೆ ನಾವು ನೋಡುವುದಾದರೆ, ಕೆಲವು ಪಾಯಿಂಟ್ಗಳ ಮುಖಾಂತರ ಇವರಿಗೆ ಈ ಶನಿ ಕರ್ಮಕಾರಕನಾಗಿರುವ ಕಾರಣದಿಂದ, ಧರ್ಮಪಾಲಕ ಆಗಿರುವ ಕಾರಣದಿಂದ ಇಲ್ಲಿ ಕ್ರಮಶಿಕ್ಷಣೆಗೆ ಆದ್ಯತೆ ನೀಡ್ತಾರೆ. ಮೇಷರಾಶಿಯವರು ಸ್ವಭಾವ ರೀತ್ಯ ಅವರ ಸ್ವಭಾವ ನೋಡಿದರೆ ಕಷ್ಟಪಟ್ಟು ದುಡಿಯವರು. ಇವರು 10% ಎಫರ್ಟ್. ಇವರ ಎಕ್ಸಾಂಪಲ್, ಯಾವುದೇ ಒಂದು ಈ ಕ್ಷೇತ್ರದಲ್ಲಿ ಇವರ ಕೃಷಿ ಇವರನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ತಾರಂದ್ರೆ, ಇವರಿಗೆ 10% ದುಡ್ಡು ಕೊಟ್ಟು 90% ಎಫರ್ಟ್ನ ತಗೊಳ್ತಾ ಇರ್ತಾರೆ. ಅಂದರೆ ಸಮಾಜಕ್ಕೆ ಇವರ ಎಫರ್ಟ್, ಇವರ ಕಂಟ್ರಿಬ್ಯೂಷನ್ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಕಷ್ಟಪಟ್ಟು ಪ್ರಯತ್ನಗಳ ಮುಖಾಂತರ, ಹಾರ್ಡ್ ವರ್ಕ್ ಮುಖಾಂತರ ದುಡಿಯುವಂತಹ ಸ್ವಭಾವ ಇವರದಿರುತ್ತೆ. ಯಾವುದೇ ಅನಾವಶ್ಯಕ, ಅನೈತಿಕ, ಅಧರ್ಮ ವಿಷಯಗಳಿಗೆ ಇವರು ಯಾವತ್ತೂ ಕೈ ಹಾಕಲ್ಲ. ಆ ರೀತಿ ವಿಷಯಗಳು ಇವರಿಗೆ ಬೇಕಾಗಿಲ್ಲ. ಇವರ ಕೆಲಸವೇನೋ ಇವ್ರು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇನ್ನು ಮೇಷರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಶನಿ ಆಗಿರೋ ಕಾರಣದಿಂದ, ಧರ್ಮ ಪಾಲಕ ಆಗಿರೋ ಕಾರಣದಿಂದ, ಈ ಶನಿ ಮಹಾತ್ಮ 7.5 ಇವರಿಗೆ ಯಾವ ರೀತಿ ಶುಭ ಫಲಗಳು ಕೊಡ್ತಾ ಇರೋದನ್ನು ನೋಡಿದ್ರೆ, ಮುಖ್ಯದಲ್ಲಿ ಪ್ರಯತ್ನ ಮಾಡೋದ್ರಲ್ಲಿ ಮೊದಲನೇ ವಿಷಯ ಬಂದು ಪ್ರಯತ್ನ ಮಾಡೋದ್ರಲ್ಲಿ ಯಾವತ್ತೂ ಸಂಸಿದ್ಧರಾಗಿರ್ತಾರೆ ನಮ್ಮ ಮೇಷರಾಶಿ ಜಾತಕದವರು. ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಮುಖ್ಯವಾಗಿ ಇವರಿಗೆ ಆತ್ಮವಿಶ್ವಾಸವು, ಧೈರ್ಯವು ಹೆಚ್ಚಳವಾಗುತ್ತೆ, ಪ್ರಯತ್ನಗಳು ಜಾಸ್ತಿ ಆಗುತ್ತೆ, ಪ್ರಯತ್ನದಲ್ಲಿ ಇವರು ಹಾಕುವಂತಹ ಎಫರ್ಟ್ ಜಾಸ್ತಿ ಆಗುತ್ತೆ, ಇವರು ಅನ್ಕೊಂಡಿರುವಂತಹ ಕೆಲಸಗಳನ್ನ ಮಾಡಲು ಬೇಕಾಗಿರುವಂತಹ ಒಂದು ಸಾಮರ್ಥ್ಯ, ಪ್ರತಿಭೆ ಇವರಗಳ ಮುಖಾಂತರ ಪ್ರಯತ್ನಗಳನ್ನು ಮಾಡಿಸ್ತಾ ಇರುತ್ತೆ. ಆದ್ದರಿಂದ ಇವರಿಗೆ ಯಶಸ್ಸು ಅನ್ನೋದು ಹುಡುಕುತ್ತಾ ಬರುತ್ತೆ. ಯಾಕೆ, ಯಾವ ರೀತಿ ಬರುತ್ತೆ ಅಂದ್ರೆ, ಪ್ರಯತ್ನಗಳ ಸ್ಥಾನದಲ್ಲಿ ಗುರು ಇರುವ ಕಾರಣದಿಂದ ಏಪ್ರಿಲ್ 21ರವರೆಗೂ ಇವರಿಗೆ ಅದ್ಭುತವಾದಂತಹ ಗುರುಬಲ ಅನ್ನೋದು ಇರುತ್ತೆ. ಇವರಿಗೆ ಮುಖ್ಯವಾಗಿ ಸಹೋದರರಿಂದ ಸಹಕಾರವು ಸಿಗುತ್ತೆ. ಏನಾದರೂ ಕೆಲಸಗಳು ಪೂರ್ತಿ ಮಾಡಲು, ಯಾವುದೇ ಮುಖ್ಯವಾದಂತಹ ನಿರ್ಧಾರಗಳ ತಗೊಳ್ಳಲು ಇವರಿಗೆ ಸಹೋದರರ ಮುಖಾಂತರ ಸಹಕಾರವು ಸಿಗುವುದರಿಂದ, ಈ ಪ್ರಯತ್ನ ಸ್ಥಾನದಲ್ಲಿ ಗುರು ಸಂಚಾರ ಕಾರಣದಿಂದ ಇವರಿಗೆ ಯಾವುದಾದರೂ ಮಧ್ಯದಲ್ಲೇ ಅರ್ಧಾಂತಕ್ಕೆ ನಿಲ್ಲಿಸಿರುವಂತಹ ಕೆಲಸಗಳು, ಪೆಂಡಿಂಗಲ್ಲಿರುವಂತಹ ಕೆಲಸಗಳು, ಕಾರ್ಯಗಳು ಎಲ್ಲವೂ ಬಗೆಹರುತ್ತೆ, ಪೂರ್ತಿ ಮಾಡ್ಕೊಳ್ತಾರೆ.
ಅದು ತುಂಬ ವೇಗವಾಗಿ ಪೂರ್ತಿ ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಫಾಸ್ಟ್ನೆಸ್ ಇರುತ್ತೆ ಇವರಲ್ಲಿ, ಅಷ್ಟೇ ವೇಗವಾಗಿ ಕಲ್ತ್ಕೊಳ್ತಾರೆ, ಕೆಲಸಗಳನ್ನು ಅಷ್ಟೇ ವೇಗವಾಗಿ ಮಾಡ್ತಾರೆ. ಇವರಲ್ಲಿ ಯಾವುದೇ ರೀತಿ ಬೇಜವಾಬ್ದಾರಿತನ ಇರಲ್ಲ, ಅಲಕ್ಷ್ಯ ಅನ್ನೋದಿರಲ್ಲ. ಪ್ರಯತ್ನ ಮಾಡಲೇಬೇಕು, ಪ್ರಯತ್ನಗಳು ಹುಡುಕುವುದರಲ್ಲಿ, ಪ್ರಯತ್ನಗಳು ಮಾಡುವುದರಲ್ಲಿ ಮೇಷರಾಶಿಯವರು ಈ ವರ್ಷ ತುಂಬ ಅದ್ಭುತವಾದಂತಹ ಯಶಸ್ಸುಗಳನ್ನು ಪಡೆಯಬಹುದು, ವಂಡರ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇನ್ನು ಎರಡನೇ ಮುಖ್ಯ ವಿಷಯವು ತಗೊಂಡ್ರೆ, ಈ ರಾಹು ಲಾಭಸ್ಥಾನದಲ್ಲಿ ಬರುವ ಕಾರಣದಿಂದ, ಅದರಲ್ಲಿಯೂ ಕುಂಭರಾಶಿಯಲ್ಲಿ ಇವರಿಗೆ ವಿಶೇಷವಾದಂತಹ ಯೋಗವನ್ನು ನೀಡ್ತಾ ಇದ್ದಾರೆ. ರಾಹು ಲಾಭಸ್ಥಾನದಲ್ಲಿರುವ ಕಾರಣದಿಂದ ಯಾವ ರೀತಿ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಈ ರಾಹು ಅನುಗ್ರಹದಿಂದ ಅಂತ ನೋಡುವುದಾದರೆ, ಮುಖ್ಯವಾಗಿ ಹೊಸ ಪರಿಚಯಗಳು, ಹೊಸ ಗಣ್ಯ ವ್ಯಕ್ತಿಯರಿಂದ ಇವರಿಗೆ ಪರಿಚಯಗಳಾಗುತ್ತೆ. ಅಧಿಕಾರಿಗಳಿಂದ, ಉತ್ತಮ ಹುದ್ದೆಗಳಲ್ಲಿರುವಂತಹ ವ್ಯಕ್ತಿಗಳಿಂದ, ಹೊಸ ಸ್ನೇಹಗಳಿಂದ ಇವರಿಗೆ ಆಗುವಂತಹ ಪರಿಚಯಗಳು ತುಂಬ ಲಾಭದಾಯಕವಾಗಿ ಸಾಗುತ್ತವೆ. ಇವರ ಸರ್ಕಲ್ ಏನಿರುತ್ತೆ, ಇವರ ನೆಟ್ವರ್ಕ್ ಏನಿರುತ್ತೋ ತುಂಬ ಮಟ್ಟದಲ್ಲಿ ಬೆಳೆಯುತ್ತೆ. ಆ ವಿಷಯದಿಂದ ಇವರಿಗೆ ಮುಖ್ಯವಾಗಿ ಈ ರಾಹು ಇರುವ ಕಾರಣದಿಂದ, ರಾಹು ಲಾಭಸ್ಥಾನದಲ್ಲಿ ಇದ್ದಾರೆ ಅಂದರೆ ಇವರಿಗೆ ಬೇರೆಯ ಜಾತಿಯವರ ಅಂದರೆ ಸ್ನೇಹ, ಬೇರೆ ಜಾತಿಯವರ ಸ್ನೇಹದಿಂದ, ಇಲ್ಲಿ ಜಾತಿ ಧರ್ಮ ಅದೆಲ್ಲ ನಾವು ನೋಡಬಾರ್ದು. ಆದರೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಈ ರಾಹು ಡಿಫರೆನ್ಸಸ್ ತೋರಿಸ್ತಾ ಇರ್ತಾರೆ. ಆ ಕಾರಣದಿಂದ ಇವರಿಗೆ ಅವರ ಸ್ನೇಹದಿಂದ, ಅವರ ಸಹಕಾರದಿಂದ ಇವರಿಗೆ ಉತ್ತಮವಾಗಿ ಲಾಭಗಳು ಸಿದ್ಧಿಯಾಗುತ್ತೆ. ತುಂಬ ಜನ, ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ ಸರ್ಕಲ್ ಇರ್ತಾರೆ, ಆತ್ಮೀಯರಿರ್ತಾರೆ. ಆ ಕಾರಣದಿಂದ ಇವರಿಗೆ ಉತ್ತಮವಾದಂತಹ ಸಹಕಾರ, ಉತ್ತಮವಾದಂತಹ ಯಶಸ್ಸು ಇವರಿಗೆ ಸಿಗುತ್ತೆ. ಮುಖ್ಯವಾಗಿ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ಮೇಷರಾಶಿಯವರಿಗೆ ಈ ವಿಷಯಗಳಲ್ಲಿ ತುಂಬ ಅನುಕೂಲವಾಗುತ್ತೆ. ಅದು ವ್ಯಾಪಾರ ಪರವಾಗಿ ಆಗಿರಲಿ, ಉದ್ಯೋಗ ಪರವಾಗಿ ಆಗಿರಲಿ, ವಿದ್ಯಾ ಅವಕಾಶಗಳಿಗೋಸ್ಕರ ಆಗಿರಲಿ, ವಿದೇಶಿ ಪ್ರಯತ್ನಕ್ಕೆ ಹೋಗಬೇಕು ಅನ್ನುವಂತಹ ವಿಷಯಗಳಲ್ಲಿ ಇವರಿಗೆ ಉತ್ತಮವಾದಂತಹ ಫಲಗಳನ್ನು ಈ ರಾಹು ಲಾಭಸ್ಥಾನದಲ್ಲಿದ್ದು ಇವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮೂರನೇ ವಿಷಯ, ಶುಭ ವಿಷಯ ಏನಂದ್ರೆ ಮೋಕ್ಷಕಾರಕ ಆಗಿರುವಂತಹ ಕೇತು ಪಂಚಮದಲ್ಲಿ ಸಿಂಹರಾಶಿಯಲ್ಲಿ ಬಂದು ಇವರನ್ನ ಒಂದು ಲಾಯಲ್ಟಿ ಅನ್ನೋದನ್ನು ಕಲಿಸ್ತಾನೆ. ಒಂದು ನಿಯತ್ತು, ನಿಜಾಯಿತಿ ಮತ್ತು ನೈತಿಕತೆ, ಧರ್ಮ ಇವೇ ಅಲ್ವಾ ಶನಿ ಪರಮಾತ್ಮನಿಗೆ ಬೇಕಾಗಿರೋದು. ಕರ್ಮಕಾರಕ ಶನಿ ಮಹಾತ್ಮ ಯಾವುದಕ್ಕೆ ಬದ್ಧರಾಗಿರ್ತಾರಂದ್ರೆ ನೈತಿಕತೆ, ಧರ್ಮ, ನಮ್ಮ ನ್ಯಾಯದ ಕಡೆಗೆ. ಈ ರೀತಿ ವಿಷಯಗಳಲ್ಲಿ ಕೇತು ಇವರಿಗೆ ಈ ವಿಷಯಗಳಲ್ಲಿ ಮೇಷರಾಶಿಯವ್ರನ್ನ ಯಾವುದೇ ಕೆಟ್ಟ ಮಾರ್ಗಗಳಲ್ಲಿ, ದುಷ್ಟ ಮಾರ್ಗಗಳಲ್ಲಿ, ಅನೈತಿಕ ವಿಷಯಗಳಲ್ಲಿ ಇವರಿಗೆ ಯಾವುದೇ ಇದು ಮಾಡಲ್ಲ. ಯಾಕಂದ್ರೆ ಯಾವಾಗಲೂ ಇವರನ್ನ ಈ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ನ್ಯಾಯದ ವಿಷಯದಲ್ಲಿ, ನೈತಿಕತೆ ವಿಷಯದಲ್ಲಿ, ಆನೆಸ್ಟಿಯಲ್ಲಿ ಈ ರೀತಿ ಯೋಚನೆಗಳು ಮಾಡುತ್ತಾ ಇವರಿಗೆ ಆ ಮುಖಾಂತರ ಹಣ ಗಳಿಸುವುದು, ಆ ಧರ್ಮವಾಗಿ ಹಣ ಗಳಿಸುವುದು, ಧರ್ಮವಾಗಿ ಕೆಲಸ ಮಾಡುವುದು. ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಅದನ್ನೇ ಶನಿ ಪರಮಾತ್ಮನು ಬಯಸೋದು. ಹಾರ್ಡ್ ವರ್ಕ್ ಮಾಡಬೇಕು, ನ್ಯಾಯವಾಗಿರ್ಬೇಕು, ಕರ್ಮಕಾರಕ ಆಗಿರ್ತಾನೆ. ಆ ಕಾರಣದಿಂದ ಕೇತು ಅನುಕೂಲ ಇರೋ ಕಾರಣದಿಂದ ಈ ರೀತಿ ಒಳ್ಳೆಯ ಕೆಲಸಗಳ ಮೇಲೆ ಇವರಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೆಯ ಕೆಲಸಗಳ ಮುಖಾಂತರ ಇವರು ದೇವರ ಅನುಗ್ರಹವನ್ನು ಪಡಿತಾರೆ. ಅತ್ಯಾಶೆ ಅನ್ನೋದಿರಲ್ಲ, ದುರಾಶೆ ಅನ್ನೋದಿರಲ್ಲ. ಈ ರೀತಿ ಒಳ್ಳೆಯದಾಗಿ ಯೋಚನೆ ಮಾಡುತ್ತಾ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಇವರು ಯಶಸ್ಸನ್ನು ಕಾಣ್ತಾರೆ. ಇದು ಮೂರನೇ ವಿಷಯವಾಗಿರುತ್ತೆ. ಇನ್ನು ನಾಲ್ಕನೇ ವಿಷಯ ತಗೊಂಡ್ರೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳು ತುಂಬ ಅನುಕೂಲವಾಗಿರುತ್ತೆ. ಇವರು ಮಾಡುವಂತಹ ಕಷ್ಟದ ಮುಖಾಂತರ, ಇವು ಕೃಷಿ ಮುಖಾಂತರ, ಇವರು ಮಾಡುವಂತಹ ಎಫರ್ಟ್ಸ್ ಮುಖಾಂತರ ಇವರಿಗೆ ವಿಶೇಷವಾದಂತಹ ವಿವಿಧ ಮಾರ್ಗಗಳ ಮುಖಾಂತರ ಧನ ಆಗಮನ ಆಗುವುದಕ್ಕೆ ಕಾರಣವಾಗಿರುತ್ತೆ. ಇನ್ನು ನಾಲ್ಕನೇ ವಿಷಯ ತಗೊಂಡ್ರೆ, ವ್ಯಯಸ್ಥಾನದಲ್ಲಿರುವಂತಹ ಶನಿ, ವ್ಯಯಸ್ಥಾನದಲ್ಲಿ ಅಂದರೆ ಖರ್ಚಿನ ಸ್ಥಾನದಲ್ಲಿ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಶುರುವಾಗ್ತಾ ಇದೆ. ಆದರೆ ಇದು ಜಲಸ್ಥಾನದಲ್ಲಿರುವ ಕಾರಣದಿಂದ, ಇನ್ನು ಮೇಷರಾಶಿ ಬಂದು ಅಗ್ನಿತತ್ವ ರಾಶಿ ಆಗಿರುವ ಕಾರಣದಿಂದ ಈ ನೀರು ಬೆಂಕಿ ಸೇರುತ್ತಾ ಸೇರಲ್ಲ. ಸೊ ಆ ಕಾರಣದಿಂದ ಈ ಅಗ್ನಿತತ್ವ ರಾಶಿಯವರಿಗೆ ಶನಿ ಕೊಡುವಂತಹ ಪ್ರಭಾವಗಳು, ಆರೋಗ್ಯ ಮೇಲಿರುವಂತಹ ಪ್ರಭಾವಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ.
ಆ ವಿಷಯವಾಗಿ ಆರೋಗ್ಯದ ಬಗ್ಗೆ ಏನಾಗುತ್ತೋ, ಅನಾರೋಗ್ಯ ಸಮಸ್ಯೆಗಳೇನಾದರೂ ಕಾಡುತ್ತಾ ಆ ರೀತಿ ಚಿಂತೆ ಮಾಡುವಂತಹ ಅವಶ್ಯಕತೆಯೂ ಇರಲ್ಲ. ಇವರಿಗೆ ಉತ್ತಮವಾದಂತಹ ಆರೋಗ್ಯ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ನಿಮಗೆ ಇಮ್ಯುನಿಟಿ ಪವರ್, ವ್ಯಾಧಿ ನಿರೋಧಕ ಶಕ್ತಿ ಅಷ್ಟೇ ಮಟ್ಟದಲ್ಲಿ ಇರುತ್ತಾ ನಿಮ್ಮ ಬೇಗ, ಅಂದರೆ ಈಗ ಮೇಷರಾಶಿಯವರ ಸ್ವಭಾವದಲ್ಲಿ ಅವರಿಗೆ ಅಲ್ಲಿ ಸುಸ್ತು ಇದ್ದರು, ಜ್ವರ ಇದ್ದರು, ಮತ್ತೊಂದಿದ್ರು ಇವರು ಕೆಲಸ ಮಾಡೋದಲ್ಲಿ, ಕೆಲಸನ ಕಂಪ್ಲೀಟ್ ಮಾಡೋದ್ರಲ್ಲಿ ಇವರು ಅದನ್ನು ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಇವರ ಕೆಲಸ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ರೆಸ್ಟ್ ತಗೊಳ್ಳಲ್ಲ. ಆ ರೀತಿ ಸ್ವಭಾವದವರು. ಈ ರೀತಿ ಸಮಸ್ಯೆಗಳು ಇವರಿಗೆ ಯಾವುದೇ ರೀತಿ ಸಮಸ್ಯೆಯನ್ನು ಸೃಷ್ಟಿ ಮಾಡಲ್ಲ. ಇನ್ನು 12 ವರ್ಷಗಳ ನಂತರ ಗುರು ಉಚ್ಚ ಸ್ಥಿತಿಯಲ್ಲಿ ಇವರಿಗೆ ಅದ್ಭುತವಾದಂತಹ ಯೋಗವನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿ ಇದ್ದು. ಈ ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿ, ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಇವರಿಗೆ ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡ್ತಾ ಇದ್ದಾರೆ, ಸಕ್ಸಸ್ ತಂದುಕೊಡ್ತಾ ಇದ್ದಾರೆ. ಸೊ ಈ ವಿಷಯದಿಂದಾಗಿ ಮೇಷರಾಶಿಯವರು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ವಿವಾಹ ವಿಷಯಕ್ಕೋಸ್ಕರ ಏನಾದರೂ ಪ್ರಯತ್ನಗಳು ಮಾಡ್ತಾ ಇರುವಂತಹ ಈ ವಿಷಯಗಳು ಸ್ವಲ್ಪ ವೇಗವಾಗಿ ಮುಂದಕ್ಕೆ ಸಾಗುತ್ತೆ. ಯಾವುದೇ ರೀತಿ ಆತಂಕಗಳು ಇರೋಲ್ಲ. ಅಂದರೆ ಪ್ರಯತ್ನಗಳು ಮಾಡುವಂತಹ ಮುಖಾಂತರ, ಪ್ರಯತ್ನ ಮಾಡದೆ ನಮ್ಮನ್ನೇ ಹುಡ್ಕೋಬೇಕು ಅಂತ ಈಗೋಗೆ ಅಹಂಗೆ ನನಗೇನು ಕಮ್ಮಿ ಇದೆ ಅವರೇ ಹುಡ್ಕೊಂಡು ಬರ್ತಾರೆ, ಈ ರೀತಿ ಭಾವನೆಗಳನ್ನು ಬಿಟ್ಟು ಪ್ರಯತ್ನಗಳು ಮಾಡುವ ಮುಖಾಂತರ ಖಂಡಿತವಾಗಿಯೂ ವಿವಾಹ ಯೋಗವು ಅದ್ಭುತವಾಗಿರುತ್ತೆ. ಇನ್ನು ಸಂತಾನದ ವಿಷಯದಲ್ಲಿ ಗುರು ಗ್ರಹ ತೃತೀಯದಲ್ಲಿ ಇರುತ್ತಾ ಸಪ್ತಮ ದೃಷ್ಟಿಯನ್ನು ನೋಡ್ತಾ ಇರ್ತಾರೆ. ಅಂದರೆ ಸಪ್ತಮ ಕುಟುಂಬ ಸ್ಥಾನ ಆಗಿರೋ ಕಾರಣದಿಂದ ಈ ಸಂತಾನ ವೃದ್ಧಿಯಾಗಿರಲಿ, ಸಂತಾನದ ಬಗ್ಗೆ ಸಿಹಿ ಸುದ್ದಿಗಳನ್ನು ಕೇಳುವುದು ಮತ್ತು ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಯನ್ನು, ಅಂದರೆ ಗಂಡ ಹೆಂಡತಿ ದಂಪತಿಗಳ ಮಧ್ಯೆ ಒಂದು ಅನ್ಯೋನ್ಯತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗಿ ಜೀವನವನ್ನು ಮಾಡಲು ಮೇಷರಾಶಿಯವರು ಈ ವರ್ಷದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಈ ರೀತಿ ವಿಷಯಗಳೆಲ್ಲ ಶುಭ ವಿಷಯಗಳು ನಮ್ಮ ಮೇಷರಾಶಿಯವರಿಗೆ ನಡೀತಾ ಇದೆ. ಯಾವುದೇ ವಿಷಯಕ್ಕೆ, ಯಾವುದೇ ಆತಂಕಕ್ಕೆ ಈಡಾಗುವಂತಹ ಸಮಸ್ಯೆಯೂ ಇಲ್ಲ, ಯಾವುದೇ ಅವಕಾಶವೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾ ಮೇಷರಾಶಿಯವರು ಕೆಲವೊಂದು ಪರಿಹಾರಗಳನ್ನು ತಗೊಳ್ತಾ ಇದ್ದಾರೆ, ಕೆಲವೊಂದು ಮುಂಜಾಗ್ರತೆಗಳನ್ನು ತಗೊಳ್ತಾ ಇದ್ದರೆ ಖಂಡಿತವಾಗಿಯೂ ಇವರ ಜೀವನ ಉತ್ತಮವಾಗಿರುತ್ತೆ. ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಈ ತೈಲಾಭಿಷೇಕ, ಎಳ್ಳೆ ಎಣ್ಣಿನಿಂದ ತೈಲಾಭಿಷೇಕ ಮಾಡಿಸುವುದು, ಎಳ್ಳೆ ಎಣ್ಣಿನ ದೀಪವನ್ನು ಹಚ್ಚುವುದು, ಎಳ್ಳು ಬತ್ತಿಯಿಂದ ದೀಪಾರಾಧನೆ ಮಾಡುವುದು, ಕಪ್ಪು ವಸ್ತ್ರಗಳನ್ನು ಈ ಇಲ್ದಿರುವಂತಹ, ಅಂದರೆ ಹೊಸ ವಸ್ತು ಯೂಸ್ ಮಾಡಿರೋದಲ್ಲ, ಹೊಸ ವಸ್ತ್ರಗಳನ್ನು ಇಲ್ದಿರುವಂತಹ ಬಡವರಿಗೆ ದಾನ ಮಾಡುವುದು ಇಂದ ನಿಮಗೆ ಶನಿ ಉತ್ತಮವಾಗಿ ನಿಮ್ಮ ಕಷ್ಟವನ್ನು, ನಿಮ್ಮ ಧರ್ಮವನ್ನು, ನೀವು ಮಾಡುವಂತಹ ನ್ಯಾಯ ಪಾಲನೆಯನ್ನು ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.